ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಯಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಓದಲ್ಲಿ ಬಂದಲ್ಲಿಯೂ ಕೆಲಸ ಕಾರ್ಯ ವಿದ್ಯೆ ಬುದ್ಧಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಯೋಬನು 39ನೇ ಅಧ್ಯಾಯ 16ರಿಂದ. ಯೋಬನು 39ನೇ ಅಧ್ಯಾಯ 16ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಮರಿಗಳನ್ನು ತನ್ನವುಗಳೆಂದೆನಿಸದೆ ಬಾಧೆಗೊಳಪಡಿಸುವುದು, ತನ್ನ ಹೆರಿಗೆ ನಿಷ್ಫಲವಾದರೂ ಅದಕ್ಕೆ ಏನೂ ಚಿಂತೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಮರಿಗಳನ್ನು ತನ್ನವುಗಳೆಂದೆನಿಸದೆ ಬಾಧೆಗೊಳಪಡಿಸುವುದು. ನೋಡಿ, ಆ ಪಕ್ಷಿ ಏನು ಮಾಡ್ತದೆ? ತನ್ನ ಮರಿಗಳನ್ನು ನನ್ನ ಮರಿಗಳೇ ಅಲ್ಲ, ಬಹುಶಃ ಅದು ದೇವರು ನನಗೆ ಕೊಟ್ಟ ಮರಿಗಳು ಅಂತ ಒಂದು ಯೋಚನೆ ಮಾಡ್ತಾ ಇದ್ದಿರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಾಧೆಗೊಳಪಡಿಸುವುದು ಅಂದರೆ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು. ಈಗ ಉದಾಹರಣೆಗೆ ಮಳೆ, ಗಾಳಿ, ಚಳಿ ಬರ್ತದೆ. ಇದನ್ನು ನಿನ್ನೆ ಮೊನ್ನೆ ಎಲ್ಲ ನಾವು ತಿಳಿದುಕೊಂಡಿದ್ದೇವೆ. ತನ್ನ ಮರಿಗಳಿಗೆ ನೋಡಿ, ಈಗ ಮನುಷ್ಯನಿಗಾದರೆ ಮನೆ ಇದೆ, ಹೊದಿಯೋಕ್ಕೆ ಬೆಡ್ಶೀಟು, ಮಳೆಗಾಲ ಬಂತಂದರೆ ರೈನ್ ಕೋಟ್ ಇದೆ, ಸ್ವೆಟ್ರುಗಳಿವೆ, ಜರ್ಕಿನ್ಗಳಿವೆ, ಏನೆಲ್ಲ ಇವೆ. ಅವುಗಳಿಗೆ ಯಾವುದೂ ಇಲ್ಲ, ಅದರ ಬಗ್ಗೆ ಅವಕ್ಕೆ ಚಿಂತೆನೇ ಇಲ್ಲ. ದೇವರ ನಮಗೆ ಸ್ತೋತ್ರ. ಅವರಿಗೆ ಒಂದೇ ಒಂದು ಏನಾಗಿದೆ ಅಂದರೆ ಅವಕ್ಕೆ ಆ ಯೋಚನೆ ಇಲ್ಲ. ಕಾರಣ ದೇವರ ಯೋಚನೆಯನ್ನು ಅದನ್ನು ಹೊರಗಡೆ ತೆಗೆದುಬಿಟ್ಟಿದ್ದಾರೆ. ಆದ್ದರಿಂದ ಅದು ಬಾಧೆಗೆ ಒಳಪಡಿಸ್ತದೆ ಅಂತೇಳಿ ಯಾವುದೇ ಬಂದರೂ ಕೂಡ ಯಾವುದೂ ಇಲ್ಲ. ಇದು ಮನುಷ್ಯನಿಗೆ ಆಸ್ಪತ್ರೆ ಅದು ಇದು ಬೇಕಾದಿದೆ, ಒಂದೊಂದಕ್ಕೆ ಒಂದೊಂದು ವರ. ಆದರೆ ಇವತ್ತು ಮನುಷ್ಯರು ಕೂಡ ಏನಾಗ್ತದೆ, ಇವತ್ತು ನನ್ನ ಮಕ್ಕಳು, ನಾನು ಹೆತ್ತೆ, ನಾನು ಸಾಕಿದೆ, ನಾನು ಆ ಔಷಧಿ ಕೊಟ್ಟೆ, ನಾನು ಈ ಔಷಧಿ ಕೊಟ್ಟೆ ಅಂಥೇಳಿ ನಾನಾ ಥರದಲ್ಲಿ ನಾನು ನನ್ನದೇ ಅಂತ ಹೇಳುವಂಥದ್ದನ್ನು ಏರಿಸಿಕೊಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಆದರೆ ದೇವರು ನನಗೆ ಕೊಟ್ಟ ಮಗು, ದೇವರು ಇದನ್ನು ಬೆಳೆಸ್ತಾ ಇದ್ದಾರೆ, ದೇವರ ಆಹಾರ ಕೊಡಿಸ್ತಾ ಇದ್ದಾರೆ ಅಂತ ಆ ಒಂದು ಯೋಚನೆ ಇದೆಯಾ? ಇಲ್ಲ, ನನ್ನದು. ಆದರೆ ಇವತ್ತು ಪ್ರಾಣಿ ಪಕ್ಷಿಗಳು ನಿನ್ನೆ ಇವತ್ತು ಕೂಡ ನಾವೀಗ ತಿಳ್ಕೊಂಡ ಹಾಗೆ ನೋಡಿ, ಕಾಡೊಳಗೆ ಎಂಥ ಮಳೆಗಾಲ ಚಳಿ ಏನೇ ಬರಲಿ ಅವಕ್ಕೆ ಏನೂ ಒಂದಿಲ್ಲ. ಕಾರಣ ಚಿಂತೆನೇ ಇಲ್ಲ. ದೇವರ ಚಿಂತೆಯನ್ನು ತೆಗೆದುಬಿಟ್ಟಿದ್ದಾರೆ. ದೇವರು ನಡೆಸ್ತಾ ಇದ್ದಾರೆ. ಹಾಗೆ ಇವತ್ತು ಒಬ್ಬೊವರು ಏನು ಮಾಡ್ತಾರೆ, ದೇವರ ದರ್ಶನವಾದ ಮೇಲೆ ದೇವರ ಆತ್ಮ ಯಾರಲ್ಲಿದೆಯೋ, ಯಾರಿಗೆ ದೇವರ ಆತ್ಮ ಕೊಟ್ಟಿದ್ದಾರೋ, ದೇವರು ಯಾರನ್ನು ನಡೆಸ್ತಾರೋ ಆಗ ಅವರಿಗೆ ಚಿಂತೆನೇ ಇರುವುದಿಲ್ಲ. ಅವರು ದೇವರೇ ನೀನೇ ನಡೆಸ್ತೀಯಪ್ಪ, ನೀನೇ ಅಂತೇಳಿ ದೇವರ ಮೇಲೆ ಭಾರ ಹಾಕಿ ನಡೆಯುವರಾಗಿದ್ದಾರೆ. ಅದುವೇ ಒಂದು ಭಾರ ಕೂಡ ಇಲ್ಲಿ ಏನಾಗಿದೆ, ಇಲ್ಲಿ ಈ ಪ್ರಾಣಿ ಪಕ್ಷಿಗಳಿಗೂ ಆಗಿದೆ. ತನ್ನ ಹೆರಿಗೆ ನಿಷ್ಫಲವಾದರೂ ಅದಕ್ಕೆ ಏನೂ ಚಿಂತೆ ಇಲ್ಲ. ಒಂದು ವೇಳೆ ತನ್ನ ಹೆರಿಗೆ ನಿಷ್ಫಲ ಅಂದರೆ ಅದು ಮೊಟ್ಟೆ ಹಾಕೋದಾಗಲಿ, ಮರಿಗಳು ಇಲ್ಲದಿರುವುದಾಗಲಿ, ಅಕಸ್ಮಾತ್ ಆ ಮೊಟ್ಟೆ ಹಾಳಾಗೋದು ಹೋಗಲಿ, ಏನೇ ಆದರೂ ಕೂಡ ಅದಕ್ಕೆ ಏನೂ ಚಿಂತೆ ಇಲ್ಲ. ಅದರ ಕೆಲಸ ಏನಿದೆ ಆ ಕೆಲಸವನ್ನು ಅದು ಮಾಡಬೇಕು. ಹಾಗೆ ಇವತ್ತು ದೇವರ ಆತ್ಮ ಯಾರಲ್ಲಿದೆಯೋ, ಯಾರನ್ನು ನಡೆಸ್ತಾ ಇದ್ದಾರೋ, ಯಾರನ್ನು ಕರೆದಿದ್ದಾರೋ, ಯಾರನ್ನು ಸ್ವೀಕಾರ ಮಾಡಿದ್ದಾರೋ ಅಂಥವರಿಗೆ ಅದರ ಬಗ್ಗೆ ಏನೇ ಚಿಂತೆ ಇಲ್ಲ. ಹಾಗೆ ನೋಡಿ, ಹಾಗೆ ಇದು ಏನಾದರೂ ದೇವರಿಗೆ ನೋಡಿ, ಯೋಬನಿಗೆ ಅಂಥ ಒಂದು ಐಶ್ವರ್ಯವಂತನಾದರೂ ಕೂಡ, ಆಸ್ತಿ ಇದ್ದರೂ ಕೂಡ ಅಂಥ ಆಸ್ತಿನೆಲ್ಲ ವಿರೋಧಿಗಳು ಸುಟ್ಟು ಹಾಕಿದ್ರು. 10 ಮಕ್ಕಳು ಸತ್ತೋದ್ರು. ಹೆಂಡತಿ ಕೂಡ ನಿನಗೆ ಇನ್ನೂ ದೇವರಂತೆ ದೂಷಿಸಿ ಸಾಯಬಾರ್ದು, ಇನ್ನೂ ದೇವರೇ ಅಂತ ಹೇಳ್ತಾ ಇದ್ದೀಯ ಅಂತ ಹೇಳುವಾಗ ನೀನು ಯಾಕೆ ದುಷ್ಟರಂತೆ ಮಾತನಾಡ್ತಾ ಇದ್ದೀಯ, ಮೂರ್ಖರಂತೆ ಮಾತಾಡ್ತಾ ಇದ್ದೀಯ, ದೇವರೇ ಕೊಟ್ಟ ದೇವರೇ ತಗೊಂಡಂತ ಒಂದು ಮಾತನ್ನ ಹೇಳಿದ. ಆ ಕಷ್ಟ ಸಂಕಟ ದುಃಖದ ಸಮಯದಲ್ಲಿ ನಿಜವಾಗಿ ದೇವರಿಂದ ಆಯ್ಕೆಯಾದವರು, ದೇವರು ಯಾರನ್ನು ನಡೆಸ್ತಾರೋ ಅವರು ಏನು ಮಾಡ್ತಾರೆ, ದೇವರ ದರ್ಶನವಾದ ಮೇಲೆ ಖಂಡಿತವಾಗಿ ಪ್ರತಿಯೊಂದು ಏನೇ ಆದರೂ ಬರಲಿ ಹೋಗಲಿ, ಲಾಭ ಆಗಲಿ ನಷ್ಟ ಆಗಲಿ, ದೇವರೇ ನೀನೆಪ್ಪ ಅಂತೇಳಿ ನಡೀತಾ ಇರ್ತಾರೆ.
ಈ ಕಡೆ ದೇವರು ಬೇಕು, ಈ ಕಡೆ ದೆವ್ವನು ಬೇಕು, ಲೋಕನು ಬೇಕು, ಎಲ್ಲ ಬೇಕು ಅಂತ ನಡೆಯೋರು, ಎರಡು ಡಬಲ್ ಗೇಮ್ ಮಾಡ್ಕೊಂಡು ನಡೆಯೋರು ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಅಂತ ಇದರ ಅರ್ಥವಾಗಿದೆ. ಅದನ್ನೇ ದೇವರು ಯೋಬನಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಅದಕ್ಕೆ ಯಾವ ಚಿಂತೆ ಇಲ್ಲ, ಅದನ್ನು ನಾನು ನಡೆಸ್ತಾ ಇದ್ದೇನೆ, ಆಗ ನಿನ್ನನ್ನು ನನಗೆ ನಡೆಸಲಿಕ್ಕೆ ಆಗೋದಿಲ್ವೋ, ಇಲ್ಲಿವರೆಗೆ ನಡೆಸಿದವನು ಯಾರು? ನಾನೇ ಅಂತೇಳಿ. ಇದು ನಮ್ಮ ಜೀವಿತಕ್ಕೂ ಕೂಡ ಅದರ ಅರ್ಥವಾಗಿದೆ. 17ನೇ ವಚನ, ದೇವರು ಅದಕ್ಕೆ ಜ್ಞಾನವನ್ನು ಮರೆಮಾಡಿ ವಿವೇಕವನ್ನು ದಯಪಾಲಿಸದೆ ಇದ್ದಾನಷ್ಟೇ. ನೋಡಿ, ದೇವರು ಅದಕ್ಕೆ ಆ ಜ್ಞಾನ ಕೊಡಲಿಲ್ಲ. ಅಯ್ಯೋ, ನಾನೇ ಹೇಗೆ ಬದುಕಬೇಕು, ನಾನೇ ಹೇಗೆ ಜೀವಿಸಬೇಕು, ನನ್ನ ಮರಿಗಳ ಕಥೆ ಏನು, ನಾನು ಏನು ಮಾಡಬೇಕು ಅಂತ ಜ್ಞಾನವನ್ನೇ ತೆಗೆದು ಬಿಟ್ಟಿದ್ದಾನೆ. ಒಂದೇ ಒಂದು ಏನಂದರೆ, ಜ್ಞಾನ ಇಲ್ಲದೆ ದೇವರನ್ನು ಹಿಂಬಾಲಿಸುವುದು, ಯಾವ ಜ್ಞಾನ ಇಲ್ಲದೆ ದಿವಸವನ್ನು ಕಳೆಯುವಂಥದ್ದು, ಅದಕ್ಕೆ ಆ ಜ್ಞಾನವನ್ನು ಕೊಟ್ಟಿದ್ದಾನೆ. ವಿವೇಕವನ್ನು ದಯಪಾಲಿಸೋದಕ್ಕೆ ಯಾವ ತಿಳುವಳಿಕೆ ಕೂಡ ಇಲ್ಲ, ಅದರ ಕೆಲಸ ಮಾಡ್ತಾ ಹೋಗಬೇಕು. ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರು, ದೇವರು ಯಾರನ್ನು ನಡೆಸ್ತಾ ಇದ್ರು, ಅವರಿಗೆ ಲೋಕದ ವಿಷಯದ ಜ್ಞಾನವೇ ಬರುವುದಿಲ್ಲ. ಅವರಿಗೆ ಒಟ್ಟಿನಲ್ಲಿ ದೇವರ ಬಗ್ಗೆ, ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ದೇವರು ಕೊಟ್ಟ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇವತ್ತು ಸತ್ಯ ಸುವಾರ್ತೆಗೆ ಸಾರೋದಕ್ಕೆ ನಾವು ನೋಡಬೇಕು. ಆದಿ ಕಾಲದಲ್ಲಿ ಕೂಡ ಇವತ್ತು ಬೈಬಲಲ್ಲಿ ಕುರಾನ್ ಇರ್ಬೋದು, ವೇದಗಳು, ಪುರಾಣ, ಮಹಾಭಾರತ, ಭಗವದ್ಗೀತೆಯಲ್ಲಿ ಎಲ್ಲ ನೋಡುವಾಗ ದೇವರಲ್ಲಿ ಆರಿಸಿಕೊಂಡವರು ಏನು ಮಾಡ್ತಾರೆ, ಲೋಕದ ವಿಷಯಕ್ಕೆ ತೆರಿಗೆ ನೋಡಲಿಲ್ಲ. ಅವರಿಗೆ ಅಂದರೆ ವಾಸಕ್ಕೊಂದು ಮನೆ ಬೇಕು, ಅದು ಕೂಡ ದೇವರು ಕೊಡ್ತಾರೆ. ಊಟ ಬಟ್ಟೆಗೆ ಏನು ಬೇಕು ದೇವರು ಕೊಡ್ತಾರೆ. ಆರೋಗ್ಯ ಹೇಗೆ ಬೇಕು ದೇವರು ಕೊಡ್ತಾರೆ. ಅವ್ರು ಏನೇ ಇದ್ರು ದೇವರ ಮೇಲೆ ಭರವಸೆ ಇಟ್ಟು ನಡ್ತಾರೆ. ಹಾಗಂತವ್ರನ್ನ ಯಾರು ನಡೆಸ್ತಾ ಇದ್ದಾರೆ? ದೇವರು ನಡೆಸ್ತಾರೆ ಅಂತ ಇದರ ಅರ್ಥ. ಅಂಥವರಿಗೆ ಈ ಲೋಕದ ಜ್ಞಾನ ವಿವೇಕವೇ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲೇ ಹೇಳಿದಾಗೆ ಮತ್ತೆ ಎಲ್ಲವೂ ಬೇಕು ಅಂತೇಳಿ ನಡೆಯುವರು ಖಂಡಿತವಾಗಿಯೂ ಅವ್ರಿಗೆ ಈ ಲೋಕದ ಜ್ಞಾನ ದೇವರು ಅವರನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಇದರ ಅರ್ಥವಾಗಿದೆ. ಅದನ್ನೇ ಯೋಬನಿಗೂ ಕೂಡ ದೇವರು ತಿಳಿಯಪಡಿಸಿದ್ದಾರೆ. 18, ಅದು ರೆಕ್ಕೆ ಬಡಿಯುತ್ತಾ ನೀಳವಾಗಿ ಓಡುವ ಸಮಯದಲ್ಲಾದರೆ ಕುದುರೆಯನ್ನು ಸವಾರರನ್ನು ಹೀಯಾಳಿಸುವರು. ನಮಗೆ ಸ್ತೋತ್ರ. ಅದು ರೆಕ್ಕೆ ಬಡಿಯುತ್ತಾ ನೀಳವಾಗಿ ಓಡುವ ಸಮಯದಲ್ಲಾದರೋ ಕುದುರೆಯನ್ನು ಸವಾರರನ್ನು ಹೀಯಾಳಿಸುವರು. ನೋಡಿ, ಅದು ರೆಕ್ಕೆ ಬಡ್ಕೊಂಡು ಹೇಗೆ ಹೋಗ್ತದೆ ಒಂದು ಕಡೆಯಿಂದ ಒಂದು ಕಡೆಗೆ, ಅದಕ್ಕೆ ಯಾವುದೇ ಆಧಾರ ಇಲ್ಲ. ಎರಡು ರೆಕ್ಕೆಯನ್ನು ಬಡ್ಕೊಂಡು ಗಾಳಿ ತಗೊಂಡು ಮುಂದೆ ಸಾಗ್ತಾ ಇರ್ತದೆ. ಅದು ಯಾರ ಒಂದು ಆಶೀರ್ವಾದ? ದೇವರ ಆಶೀರ್ವಾದ. ಅದಕ್ಕೆ ರೆಕ್ಕೆಯನ್ನು ಕೊಟ್ಟು ರೆಕ್ಕೆ ಬಡಿಯೋದು, ಹಾರುವಂಥದ್ದು. ಅದೇ ರೀತಿ ಕುದುರೆಯನ್ನು ಸವಾರರನ್ನು ಹೀಯಾಳಿಸುವರು. ಈಗ ನೋಡಿ, ಕುದುರೆ ವೇಗವಾಗಿ ಓಡಬೇಕು, ಅದಕ್ಕೆ ಶಕ್ತಿಯನ್ನು ಯಾರು ಕೊಟ್ಟರು? ದೇವರು ಕೊಟ್ಟರು. ಇವತ್ತು ಉದಾಹರಣೆಗೆ ಬಹಳ ವೇಗವಾಗಿ ಭೂಮಿ ಮೇಲೆ ಓಡಾಡುವುದರಲ್ಲಿ ಕುದುರೆಷ್ಟು ವೇಗವಾಗಿ ಯಾವುದು ಓಡಾಡುವುದು ಇಲ್ಲ ಅಂತ ನಾವು ಕೇಳಿದ್ದೇವೆ. ಉದಾಹರಣೆಗೆ ಭೂಮಿ ಮೇಲೆ ಓಡಾಡುವುದರಲ್ಲಿ ಬಹಳ ಸ್ಪೀಡ್ ಅಂದರೆ ಹೈ ಸ್ಪೀಡ್ ಟ್ರೈನ್ ಆಗಿದೆ. ಅದಕ್ಕಿಂತ ಸ್ಪೀಡು ಯಾವುದಾಗಿದೆ? ವೇಗವಾಗಿ ಓಡೋದು ಕುದುರೆ ಆಗಿದೆ. ಈಗ ಉದಾಹರಣೆಗೆ ಒಂದು ಪಂಪ್ ಸೆಟ್ ತಗೊಳ್ಳುವ, 1 HP, 2 HP, 3 HP ಅಂತಲೇ ನಾವು ಹೇಳ್ತೀವಿ. HP ಅಂದರೆ ಹಾರ್ಸ್ ಪವರ್ ಅಂದರೆ ಏನು? 1 ಕುದುರೆ ಓಡುವಷ್ಟು, 2 ಕುದುರೆ ಓಡುವಷ್ಟು, 3 ಕುದುರೆ ಓಡುವಷ್ಟು. ಈಗ 10 HP ಮೋಟ್ರ್ ಅಂತ ಹೇಳ್ತಾರೆ. 10 ಕುದುರೆ ಓಡುವಷ್ಟು ಸ್ಪೀಡು ಆ ಮೋಟ್ರು ರನ್ ಆಗ್ತದೆ ಅಂತ. ಅದಕ್ಕಿಂತಲೂ ಆಗ ಅದಕ್ಕೆ ಸರಿಸಮಾನ ಯಾವುದಾಗಿದೆ? ಕುದುರೆ ಆಗಿದೆ. ಹಾಗೆ ಇವತ್ತು ಕುದುರೆಯನ್ನು ಸವಾರರನ್ನು ಕೂಡ ಹೇಳಿಸ್ತಾರೆ. ಅದರ ಮೇಲೆ ಕೂತುಕೊಂಡು ಸವಾರ ಮಾಡೋರಿಗೂ ಯಾರ ಒಂದು ಬಲ, ಸಾಮರ್ಥ್ಯ, ಜ್ಞಾನ ದೇವರದ್ದು. ಹಾಗೆ ಪಕ್ಷಿಗಳಿಗೂ ಕೂಡ ಆಕಾಶದಲ್ಲಿ ಹಾರಿಕೊಂಡು ಹೋಗುವಾಗ ರೆಕ್ಕೆ ಬಡಿಕೊಂಡು ಅಷ್ಟು ಮೇಲೆ ಹೋಗ್ತವೆ. ಹಾರಾಡ್ಕೊಂಡು ಹೋಗ್ಲಿಕ್ಕೆ ಯಾರ ಬಲ? ದೇವರದ್ದು. ಹಾಗೆ ದೇವರ ಆಶೀರ್ವಾದ ಇಲ್ಲದೆ, ದೇವರ ವರ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಹಾಗೆ ಇವತ್ತು ದೇವರು ಆದುಕೊಂಡವರನ್ನು ಕೂಡ ಏನು ಮಾಡ್ತಾರೆ? ಕೆಲವರನ್ನ ಈ ಪಕ್ಷಿಗಳನ್ನು, ಕುದುರೆ ಸವಾರನ್ನು ಹೀಯಾಳಿಸುವ ಹಾಗೆ ಕೆಲವರು, ಅಯ್ಯೋ ಬಹಳ ಜ್ಞಾನವಂತ, ಅವನು ಮನೆ ಕಟ್ಟಲಿಲ್ಲ, ಅವನ ಮನೆ ನೋಡು ಆಗಿದೆ, ಬಹಳ ಜ್ಞಾನವಂತನಾಗಿರ್ತಾನೆ, ಬಹಳ ತಿಳುವಳಿಕೆ ಇರ್ತಾನೆ, ಬಹಳ ಬುದ್ಧಿವಾದ ಹೇಳ್ತಾನೆ ಅಂತೇಳಿ ಹೀಯಾಳಿಸುವವರಾಗಿದ್ದಾರೆ. ಆದರೆ ಆ ಜ್ಞಾನ, ಅವರಿಗಿರುವಂಥ ಆಸ್ತಿ ಪಾಸ್ತಿ ಯಾವುದು ಇಲ್ಲದಿದ್ದರೂ, ಈ ಲೋಕದ ವಿಷಯದಲ್ಲಿ ಯಾವುದೇ ಆಸೆ ಪಡದಿದ್ದರೂ ಆ ಜ್ಞಾನ ಯಾರಿಗೆ ಕೊಟ್ಟರು? ದೇವರು ಕೊಡುವವರಾಗಿದ್ದಾರೆ. ದೇವರಿಂದ ಆಯ್ಕೆಗೊಳ್ಳದವರು, ದೇವರ ವಿರೋಧಿಗಳು ಇಂಥವರನ್ನು ಹೀಯಾಳಿಸುವವರಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಹಾಗೆ ಜ್ಞಾನ ಇದ್ದವರಿಗೆ ಏನು ಮಾಡ್ತಾರೆ? ಎಲ್ಲವನ್ನ ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ಇದನ್ನು ನಾವು ಕೂಡ ನೋಡಿ ಚೆನ್ನಾಗಿ ಹಕ್ಕಿಗಳನ್ನು, ಕುದುರೆಗಳನ್ನು, ಕಾಡು ಪ್ರಾಣಿಗಳನ್ನು ಚೆನ್ನಾಗಿ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಇದು ಹಿಂದೆ ಕೂಡ ಯೋಬನ 3 ಮಂದಿ ವಿರೋಧಿಗಳಿಗೆ ಯೋಬನು ಹೇಳಿದ್ದದ್ವಿ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ವಿಚಾರಿಸು, ಕಾಡಿನಲ್ಲಿ ವಾಸ ಮಾಡೋ ಮೃಗಗಳನ್ನು ಅವರು ತಿನ್ನಕ್ಕೆ ಮಾಡಕ್ಕೆ ಅವರನ್ನು ನೀವು ವಿಚಾರಿಸಪ್ಪ ಅಂತೇಳಿ. ಅದೇ ಮಾತಿನ ಅರ್ಥ ಇಲ್ಲಿ ಕೂಡ ದೇವರು ಯೋಬನಿಗೆ ಹೇಳಿದಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಪ್ರತಿಯೊಂದು ಬರುವುದು ಯಾರಿಂದಾಗಿದೆ? ನನ್ನಿಂದಲೇ.
ಅಂತೇಳಿ ದೇವರು ಯೋಬನನ್ನು ಮತ್ತೆ ಬಿರುಗಾಳಿಯೊಳಗಿಂದ ದೇವರು ಯೋಬನೊಂದಿಗೆ ಮಾತನಾಡ್ತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರ. 19ನೇ ವಚನ. ನೀನು ಕುದುರೆಗೆ ಶಕ್ತಿಯನ್ನು ಕೊಟ್ಟು ಅದರ ಕೊರಳಿಗೆ ಅದರ ಆಟವನ್ನು ಸ್ತುತಿಸಿದೆಯೋ. ಆಗ ಕುದುರೆಗೆ ಶಕ್ತಿ ಕೊಟ್ಟಿದೆ. ನೋಡಿ ನಾವು ಈಗಲೇ ಅದನ್ನು ತಿಳ್ಕೊಂಡಿದ್ದೇವೆ. ಆದರೆ ಕೆಳಗಿನ ವಚನ ಹೀಗೆ ಬರೆಯಲ್ಪಟ್ಟಿದೆ ಅಂತ ನನಗೂ ಗೊತ್ತಿಲ್ಲ, ಅದನ್ನು ಮೊದಲು ಹೇಳಿ ಆಯಿತು. ನೀನು ಕುದುರೆಗೆ ಶಕ್ತಿಯನ್ನು ಕೊಟ್ಟು ಅದರ ಕೊರಳಿಗೆ ಅದರ ಆಟವನ್ನು ಸ್ತುತಿಸಿದೆಯೋ. ಆ ಕುದುರೆಗೆ ಶಕ್ತಿ ಯಾರು ಮನುಷ್ಯ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ. ಆ ಪಕ್ಷಿಗಳಿಗೆ ರೆಕ್ಕೆ ಹಾರಾಡಿಕೊಂಡು ಅದಕ್ಕೆ ಆ ಒಂದು ಶಕ್ತಿ, ಆ ಒಂದು ವಿಷಯವನ್ನು ಯಾರು ಮನುಷ್ಯ ಮಾಡಲಿಕ್ಕೆ ಆಗ್ತದ? ಮನುಷ್ಯ ತಯಾರು ಮಾಡಲಿಕ್ಕೆ ಆಗ್ತದ? ಎಲ್ಲವೂ ದೇವರ ವರವಾಗಿದೆ. ಹಾಗೆ ಇವತ್ತು ಮನುಷ್ಯರಿಗೂ ಕೂಡ ಪ್ರತಿಯೊಂದು ದೇವರ ವರ. ಯಾವುದೇ ಕಷ್ಟ, ಸಂಕಟ, ದುಃಖ ಬರಲಿ, ದೇವರ ಮೊದಲಿನ ಜೀವನ ಹೇಗೆ ಇದ್ದಿರಬಹುದು, ಅನೇಕ ಪ್ರವಾದಿ ಸಾಕ್ಷಿಗಳ ಜೀವನ ಕೂಡ ಹಾಗೆ ಇತ್ತು. ಆಮೇಲೆ ದೇವರು ದರ್ಶನ ಕೊಟ್ಟು ಅನೇಕರನ್ನ ಪುರುಷರನ್ನ ಸ್ತ್ರೀಯರನ್ನ ಬದಲು ಮಾಡಿದ್ದು ಕೂಡ ನಾವು ಕಾಣಬಹುದು ಎಲ್ಲ ಗ್ರಂಥಗಳಲ್ಲಿಯೂ. ಆಮೇಲೆ ಕೂಡ ನಾವು ಏನು ಮಾಡಬೇಕು? ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರನ್ನೇ ಹಿಂಬಾಲಿಸಬೇಕು. ಈ ಕಾಡು ಪ್ರಾಣಿಗಳ ಹಾಗೆ, ಪಕ್ಷಿಗಳ ಹಾಗೆ ಒಂದು ದೇವರನ್ನು ಹಿಂದೆ ಹೀಯಾಳಿಸಿದಂಥ ಋಷಿಮುನಿಗಳಿರ್ಬೋದು, ಪ್ರವಾದಿಗಳು ಅಂದರೆ ಋಷಿಗಳೇ, ಬೇರೆ ಯಾರಲ್ಲ, ದೇವರ ಸಾಕ್ಷಿಗಳೇ. ಇಂಥವ್ರನ್ನ ನಾವು ಅವರನ್ನು ಯೋಚಿಸಿ ಅವರ ಮಾರ್ಗದರ್ಶನದಲ್ಲಿ, ಅವರ ಮಾರ್ಗದಲ್ಲಿ ನಾವು ನಡೆಯಬೇಕು ಅಂತ ಇದರ ಅರ್ಥವಾಗಿದೆ. ಪ್ರತಿಯೊಂದು ಬರುವುದು ದೇವರಿಂದಲೇ. 20ನೇ ವಚನ. ಅದು ಮಿಡತೆ ಹಾಗೆ ಕುಪ್ಪಳಿಸಿ ಹಾರುವಂತೆ ಮಾಡಿದೀಯಾ. ಅದರ ಕೆನೆತನದ ಪ್ರತಾಪವು ಭಯಂಕರವಾಗಿದೆ. ಮಿಡತೆ ನೋಡಿ, ಅಲ್ಲಿಂದ ಅಲ್ಲಿಗೆ ಅದು ಏನಾಗ್ತದೆ, ಮಿಡತೊಂದು ಸಣ್ಣ ಹುಳ ಇರ್ಬೋದು, ದೊಡ್ಡದೇ ಇರ್ಬೋದು, ಅದು ಅಲ್ಲಿಂದ ಅದನ್ನು ಹೊಡಿಬೇಕು ಅಂತ ಅಲ್ಲಿಗೆ ಹೋದಾಗ ಅಲ್ಲಿಂದ ಇನ್ನೊಂದು ಕಡೆಗೆ ಹಾರ್ತದೆ. ಅದನ್ನು ಅಲ್ಲಿ ಹೊಡಿಬೇಕು, ಅದರ ತುಂಡು ನಾಶ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ಇನ್ನೊಂದು ಕಡೆಗೆ ಹಾರ್ತದೆ, ಅದು ಸಿಕ್ಕೋದೇ ಇಲ್ಲ. ಅದೇ ರೀತಿ ಕುದುರೆಗಂತ ಒಂದು ಶಕ್ತಿ, ಸಾಮರ್ಥ್ಯವನ್ನು ಕೊಟ್ಟಿದ್ದು ಯಾರು? ದೇವರು. ಅದೇ ರೀತಿ ಅದನ್ನು ಕೂಡ ನಾವು ನೋಡಿ ತಿಳ್ಕೊಳ್ಬೇಕಾಗಿದೆ. ಅದರ ಕೆನೆತನದ ಪ್ರತಾಪವು ಭಯಂಕರವಾಗಿದೆ. ಅದರ ಕೆನೆತನದ ಹಾಡುವುದು, ಓಡುವುದು, ಮಾಡುವುದರ ಹೆಜ್ಜೆಯು ಪ್ರತಿಯೊಂದು ಏನಾಗಿದೆ? ಪ್ರತಾಪ ಭಯಂಕರವಾಗಿದೆ. ಅದನ್ನು ಬಹಳ ಯೋಚಿಸಬೇಕಾಗಿದೆ. ಆಗ ಒಂದು ಪ್ರಾಣಿಗೆ ಶಕ್ತಿ ಕೊಟ್ಟವರು ಯಾರು? ದೇವರು. ಹಾಗೆ ಪ್ರತಿಯೊಬ್ಬರನ್ನು ಇವತ್ತು ಸಾಕಿ ಸಲಹುತ್ತರು ದೇವರು. ಪ್ರತಿಯೊಂದೊಂದು ವರ ಯಾರಿಗೆ ಏನು ಜ್ಞಾನ ಕೊಡಬೇಕು, ಏನು ತಿಳುವಳಿಕೆ ಕೊಡಬೇಕು, ಪ್ರತಿಯೊಂದು ದೇವರು ಆದುಕೊಂಡವರಿಗೆ ನಡೆಸುವ ಕೆಲಸ ದೇವರದ್ದಾಗಿದೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಕೂಡ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರ ದರ್ಶನವಾದ ಮೇಲೆ, ದೇವರ ಅದ್ಭುತ ಕಾರ್ಯಗಳು ನಮ್ಮಲ್ಲಿ ನಡೆದ ಮೇಲೆ ದೇವರನ್ನೇ ಹಿಂಬಾಲಿಸಬೇಕು ಹೊರತು ಖಂಡಿತವಾಗಿ ನಮ್ಮ ಅದ್ಭುತ ಕಾರ್ಯಗಳು ನಡೆದ ಮೇಲೆ, ದೇವರು ಉನ್ನತ ಸ್ಥಿತಿಗೆ ಬಂದ ಮೇಲೆ ದೇವರನ್ನು ಮರೆತು ಪುನಃ ಈ ಪ್ರಾಪಂಚಿಕ ವಿಷಯಕ್ಕೆ ನಾವು ಹೋಗಬಾರ್ದು. ಹೋದರೆ ಖಂಡಿತವಾಗಿ ಏನಾಗ್ತದೆ? ಮೊದಲಿಗಿಂತಲೂ ಬಹಳ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಮೊದಲಿಗಿಂತಲೂ ಪರಿಸ್ಥಿತಿ ಅಧೋಗತಿಗೆ ಇಳಿಯುವುದು ಎಂಬುದಾಗಿ ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ. ಅದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 21ನೇ ವಚನ. ಅದು ತಗ್ಗಿನ ನೆಲವನ್ನು ಕರೆದು ತನ್ನ ಬಲಕ್ಕೆ ಹಿಗ್ಗಿ ಸನ್ನಾಹದ ಸೈನ್ಯವನ್ನು ಎದುರಿಸಲು ಹೋಗುವುದು. ತಗ್ಗಿನ ನೆಲವನ್ನು ಕರೆದು ತನ್ನ ಬಲಕ್ಕೆ ಹಿಗ್ಗಿ ಸನ್ಮಾನದ ಸೈನ್ಯವನ್ನು ಎದುರಿಸಲು ಹೋಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಅದು ಓಡುವ ಸ್ಥಳದಲ್ಲಿ ತಗ್ಗು ಇದ್ದರೂ ಕೂಡ ಅಲ್ಲಿ ಹತ್ತಕ್ಕಾಗದರೂ ಕೂಡ ಕಾಲಲ್ಲಿ ಮಣ್ಣನ್ನು ಎರೆಯುವುದನ್ನು ನಾವು ಕಾಣಬಹುದು. ಅಲ್ಲಿ ಎರೆದು ದಾರಿಯನ್ನು ಸಮ ಮಾಡಿ ತನ್ನ ಸನ್ನಾಹದ ಸೈನ್ಯವನ್ನು ಎದುರಿಸಲು ಹೋಗುವುದು. ಈಗ ಇವತ್ತು ಕೂಡ ಏನಾಗಿದೆ, ಅನೇಕ ಮಿಲಿಟರಿಗೆ ಕುದುರೆ ಸವಾರರು ಇದ್ದಾರೆ, ಕುದುರೆಯಲ್ಲಿ ಹೋಗಿ ಯುದ್ಧ ಮಾಡೋರು ಇದ್ದಾರೆ. ಹಿಂದಿನ ಕಾಲದಲ್ಲಿ ವಾಹನಗಳು ಅದು ಇದು ಇಲ್ಲದಾಗ ಕುದುರೆ ಮೇಲೆ ಹೋಗಿ ಯುದ್ಧ ಮಾಡ್ತಾ ಇದ್ರು ಅಂತ ಹೇಳಿದ್ದನ್ನು ಕೇಳಿದ್ದೇವೆ, ಯಾರು? ಈ ಮಿಲಿಟರಿಯವರು. ಹಾಗೆ ಇವತ್ತು ಕೂಡ ಒಂದೊಂದು ಕಡೆ ಬೆಟ್ಟ ಗುಡ್ಡ ಹತ್ತಲಿಕ್ಕೆ ಕುದುರೆಗಳನ್ನು ಕೂಡ ಉಪಯೋಗಿಸ್ತಾರೆ. ಆಗ ಆ ಒಂದು ಬಲ ಅದಕ್ಕೆ ಯಾರು ಕೊಟ್ಟರು? ದೇವರೇ ಕೊಟ್ಟರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರ ಕಾರ್ಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಾನು ನನ್ನದು, ನಾನೇ ಜ್ಞಾನವಂತ, ನಾನೇ ಬುದ್ಧಿವಂತ, ನಾನೇ ಅಷ್ಟು ವಿದ್ಯೆ ಕಲಿತೆ, ಇಷ್ಟು ವಿದ್ಯೆ ಕಲಿತೆ, ಆ ಕೆಲಸಕ್ಕೆ ಹೋದೆ, ಈ ಕೆಲಸಕ್ಕೆ ಹೋದೆ, ಅಷ್ಟು ಓದಿದೆ, ನನ್ನ ಕೋರ್ಸೇ ಬೇರೆ, ನನಗೆ ಆ ಕೆಲಸ ಯಾವುದು ಸಿಕ್ಕಲೇ ಇಲ್ಲ ಅಂತೇಳಿ ಯೋಚನೆ ಮಾಡುವುದು ತಪ್ಪು. ಅದು ದೇವರು ಮೊದಲೇ ತಯಾರು ಮಾಡಿ ಇಟ್ಟಿದ್ದಾರೆ. ನೀನು ಈ ವಿದ್ಯೆಯನ್ನು ಕಲಿಯಬೇಕು, ನಿನಗೆ ಇದೇ ಉದ್ಯೋಗ ಅಂತ. ಅದು ಬಿಟ್ಟು ಏನು ಮಾಡಲಾಗದು. ಅದು ಬಿಟ್ಟು ಮತ್ತು ನಾವು ದುರಹಂಕಾರದಲ್ಲಿ ನಮ್ಮ ಅತಿ ಆಸೆಯಲ್ಲಿ ಹೋದರೆ ಏನೂ ಇಲ್ಲದೆ ನಿರಾಸೆಯಾಗಿ ಕಣ್ಣೀರು ಹಾಕೊಂಡು ಕೂತ್ಕೊಳ್ಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರತಿ ಒಂದು ದೇವರ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ.
22ನೇ ವಚನ. ಅದು ಕಳವಳಗೊಳ್ಳದೆ ಖಡ್ಗಕ್ಕೆ ಹಿಂದೆಗೆಯದೆ ಭಯವನ್ನು ತಾತ್ಸಾರ ಮಾಡುವುದು. ನೋಡಿ, ಯುದ್ಧಕ್ಕೆ ಹೋಗುವ ಕುದುರೆಗಳು ಏನ್ ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ, ಕೊಲ್ತಾರೆ, ಎಲ್ಲಿ ನನಗೆ ಖಡ್ಗದಲ್ಲಿ ಕಡಿತಾರೆ, ಗುಂಡು ಹೊಡಿತಾರೆ, ಸಾಯ್ತಾರೆ ಅಂತ ಯೋಚನೆ ಇದೆಯೋ? ಇಲ್ಲ. ಒಟ್ಟಿನಲ್ಲಿ ಅದರ ಮೇಲೆ ಕೂತ್ಕೊಂಡು ಸವಾರ ಮಾಡೋನು ಯಾವ ಕಡೆಗೆ ಓಡಿಸ್ತಾನೆ ಆ ಕಡೆಗೆ ಅದು ಓಡುವಂಥದ್ದು. ಹಾಗೆ ಇವತ್ತು ದೇವರಿಂದ ದೇವರು ಯಾರನ್ನು ಆರಿಸ್ಕೊಳ್ತಾರೋ, ಯಾರ ಅಲ್ಲಿ ದೇವರ ಆತ್ಮ ಇದೆಯೋ ಅಂಥವರಿಗೆ ಯಾವನು ಸಾಯ್ತೇನೆ ತೆಲುವಂಥ ಭಯವೂ ಇಲ್ಲ. ದೇವರು ಕೆಟ್ಟ ಸತ್ಯ ಸುವಾರ್ತೆ ಇರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು. ಇವತ್ತು ಉದಾಹರಣೆಗೆ ಸೈನಿಕರು ನಮ್ಮ ಭಾರತ ದೇಶದ ಸುತ್ತ ದೇಶವನ್ನು ಕಾಯುವವರು ಯಾರಾಗಿದ್ದಾರೆ? ಸೈನಿಕರಾಗಿದ್ದಾರೆ. ನಾವು ಸಾಯ್ತೀನಿ, ಮಾಡ್ತೀನಿ, ಹಾಗೆ ಹೀಗೆ ಅಂತ ಯೋಚನೆ ಇದೆಯಾ? ಇಲ್ಲ. ಆ ಯುದ್ಧದ ಸಮಯದಲ್ಲಿ ಅವರು ಯುದ್ಧಕ್ಕೆ ಹೋಗ್ತಾರೆ. ಆಗ ಅವರ ಮನಸ್ಸನ್ನು ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆ ಧೈರ್ಯ ಕೊಡೋರು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಆದುಕೊಂಡವರಿಗೆ ಯಾವುದೇ ಹಿಂದೆ ಮುಂದೆ ಪ್ರಪಂಚ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ಅಂತಸ್ತು ಬಗ್ಗೆ ಇರುವುದಿಲ್ಲ. ನನ್ನ ಜೀವನಕ್ಕಿದ್ರೆ ಸಾಕು, ದೇವರೇ ಕೊಟ್ಟಿದ್ದಾನೆ, ದೇವರು ನನಗೆ ಈ ವರವನ್ನು ಕೊಟ್ಟಿದ್ದಾನೆ ಅಂತೇಳಿ ಮುಂದೆ ಸಾಗುತ್ತಲೇ ಇದ್ದಾರೆ. ಪ್ರತಿಯೊಂದು ದೇವರಿಂದಲೇ ಬರುವಂಥದ್ದು ಅಂತೇಳಿ ದೇವರು ಬಿರುಗಾಳಿಯೊಳಗಿಂದ ಯೋಬನೊಂದಿಗೆ ಮಾತನಾಡಿದ್ದಾನೆ. ಸ್ತೋತ್ರ ಸ್ವಾಮಿ. 23ನೇ ವಚನ. ಬತ್ತಳಿಕೆಯು ಥಳಥಳಿಸುವ ಬರ್ಜಿಯು, ಈಟಿಯು ಅದರ ಮೇಲೆ ಜಣಿಸುವು. ನೋಡೋದಕ್ಕೆ ಗೊತ್ತಿಲ್ಲ, ಅದರಲ್ಲಿ ಯುದ್ಧ ಸಮಯದಲ್ಲಿ ಏನಾಗ್ತದೆ? ಬತ್ತಳಿಕೆಯು ಥಳಥಳಿಸುವ ಬರ್ಜಿ ಅಂದರೆ ಈಟಿ, ಯುದ್ಧ ಸಾಮಗ್ರಿಗಳು ಅದರ ಮೇಲೆ ಜನಿಸುತ್ತದೆ. ಅದಕ್ಕೆ ಅದರ ಭಯವೇ ಇಲ್ಲ. ಒಟ್ಟಿನಲ್ಲಿ ಅದರ ಮೇಲೆ ಕೂತ್ಕೊಂಡು ಎಲ್ಲಿ ಆ ಓಡಿಸೋನು ಸವಾರನು ಯುದ್ಧಕ್ಕೆ ಹೋಗೋನು ಏನು ಮಾಡ್ತಾನೆ? ಅದ್ರ ಮೇಲೆ ಕೂತ್ಕೊಂಡು ಎಲ್ಲಿಗೆ ಓಡಿಸ್ತದೋ ಅಲ್ಲಿಗೆ ಓಡ್ತಾನೆ. ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರು, ದೇವರು ಯಾರನ್ನ ಕರೆದಿದ್ದಾರೋ ಅವ್ರನ್ನ ಏನು ಮಾಡ್ತಾರೆ? ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಲೇಬೇಕು, ಅಲ್ಲಿಗೆ ಹೋಗ್ತಾರೆ. ನೋಡಿ, ಇದನ್ನು ಹೇಳ್ತಾರೆ. ಅದು ಕೂಡ ದೇವರ ವರ. ಉದಾಹರಣೆ ಯೆರೆಮೀಯನಿಗೂ ಕೂಡ ನೋಡಿ, ಯೆರೆಮೀಯ 1ನೇ ಅಧ್ಯಾಯ 1ರಿಂದ 5ರವರೆಗೆ ಓದುವಾಗ, ಯೆರೆಮೀಯನೇ, ನಿನ್ನ ತಾಯಿ ಗರ್ಭದಿಂದಲೇ ನನಗೆ ನಿನ್ನ ಪರಿಚಯವಿದೆ. ನಾನು ಕಳಿಸಿದಲ್ಲಿ ನೀನು ಹೋಗಲೇಬೇಕು, ನುಡಿಯಲ್ಲಿ ಹೇಳುವುದನ್ನು ನುಡಿಯಲೇಬೇಕು, ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ ಅಲ್ಲಿ ಅವರ ವಿರೋಧಿಗಳ ನೋಟಕ್ಕೆ ನೀನು ಬೆಚ್ಚಬೇಡ, ನಿನ್ನೊಂದಿಗೆ ನಾನು ಇದ್ದೇನೆ ಅಂತೇಳಿ ಯೆರೆಮೀಯನಿಗೆ ಹೇಳಿದರು. ಹಾಗೆ ಯೆರೆಮೀಯ ಮತ್ತೆ ಅಲ್ಲಿ ಮುಂದೆ ನೋಡುವಾಗ ಯೆರೆಮೀಯನ ಪುಸ್ತಕದಲ್ಲಿ ಯೆರೆಮೀಯನು ಹೇಳಿದ್ದಾನೆ, ನನಗೆ ವಾಕ್ಯವನ್ನು ಸಾರುವುದಿಲ್ಲವೆಂದಾದರೆ ನನಗೆ ನನ್ನ ಹೃದಯ ಏನಾಗ್ತದೆ? ಬೆಂಕಿಯಂತೆ ದಹಿಸ್ತದೆ, ಎಲುಬುಗಳು ಸವಿದು ಹೋಗ್ತವೆ. ಸಾರಲೇಬೇಕು, ಬಾಯ ಮಾದರಿ ಸತ್ಯವನ್ನು ಸಾರಲಿಕ್ಕೆ, ಖಂಡಿಸ್ಲಿಕ್ಕೆ, ಗದರಿಸಲಿಕ್ಕೆ, ಎಚ್ಚರಿಸಲಿಕ್ಕೆ ಯೆರೆಮೀಯನ ಬಾಯಿ ಹೋಗ್ತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರ. ಅದೇ ರೀತಿ ಎಜ್ಕೇಲನು ಕೂಡ ಹೇಳಿದ್ರು, ಅವರು ಭ್ರಷ್ಟ ಸಂತಾನದವರು, ಕೆಟ್ಟ ಜಾತಿಯವರು, ದುಷ್ಟ ಪೀಳಿಗೆಯವರು, ಅವರ ಹಣೆಗಿಂತಲೂ ನಿನ್ನ ಹಣೆಯನ್ನು ಕಂಚಿನಂತೆ ವಜ್ರದಷ್ಟು ನಾನು ಕಠಿಣಪಡಿಸ್ತೇನೆ, ನೀನು ಹೋಗಲೇಬೇಕು, ನುಡಿಯಲೇಬೇಕು, ಮುಳ್ಳು ಚೇಳುಗಳ ಮಧ್ಯದಲ್ಲಿ ಅಂದರೆ ಅಂಥ ದುಷ್ಟರ ಮಧ್ಯದಲ್ಲಿ ನೀನು ವಾಸ ಮಾಡಲೇಬೇಕು. ನನ್ನ ವಿಷಯನವರಿಗೆ ಸಾರಕ್ಕೆ ಅಂಜಬೇಡ, ನೀನು ಹೋಗು, ಕಳವಳಗೊಳ್ಳದಿರು, ನಿನ್ನೊಂದಿಗೆ ನಾನೇ ಇರ್ತೇನೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ. ಯೆಶಾಯನ ಗ್ರಂಥದಲ್ಲಿ ಕೂಡ ಅದನ್ನೇ ಹೇಳಿದ್ರು, ಹೆದರಬೇಡ, ಕಳವಳಗೊಳ್ಳದಿರು, ನಿನ್ನೊಂದಿಗೆ ನಾನೇ ಇರುವೇನು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಅನೇಕ ಪ್ರವಾದಿ ಸಾಕ್ಷಿಗಳನ್ನು ನೋಡುವಾಗ ಇದುವೇ ಆಗಿದೆ. ಅವರು ಆಗ ದೇವ್ರನ್ನ ಆಯ್ಕೊಂಡವರು ಯಾವುದಕ್ಕೂ ಈಗ ಇಲ್ಲಿವರೆಗೆ ನಾವು ತಿಳ್ಕೊಂಡಾಗೆ ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ದೇವರ ವಿಷಯದಲ್ಲಿ ಮುನ್ನುಗ್ಗುತ್ತಾರೆ. ಸತ್ತರೆ ಸಾಯಲಿ, ಬದುಕಿರೆ ಬದುಕಲಿ ಅಂತೇಳಿ ಸತ್ಯ ಸುವಾರ್ತೆಯನ್ನು ಸಾರ್ತಾರೆ. ಇನ್ನು ಅದು ಬೇಕು ಇದು ಬೇಕು ಅಂತೇಳಿ ಲೋಕದ ವಿಷಯಗಳಿಗಂತವ್ರು ಹೋಗುವುದೇ ಇಲ್ಲ. ಅದು ಕೂಡ ದೇವರಿಂದ ಆಯ್ಕೆಯಾದವರು ಆ ರೀತಿಯಲ್ಲಿ ಇರ್ತಾರೆ. ಇದರಲ್ಲಿ ದೇವರಿಂದ ಆಯ್ಕೆಯಾದವರು ಯಾರು, ಆಯ್ಕೆಯಾಗದವರು ಯಾರು ಎಂಬುದಾಗಿ ತಿಳ್ಕೊಳ್ಬೇಕು ಅಂತ ಹಿಂದಿನ ಸಂದೇಶದಲ್ಲಿ ಕೂಡ ನಾವು ಬಹಳ ಸಲ ಇದನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ಕುದುರೆಯು ರಣರಂಗದ ಮಧ್ಯದಲ್ಲಿ ಹೋಗುವುದನ್ನು ಅದರ ಮೇಲೆ ಸವಾರ ಮಾಡೋನು, ಯುದ್ಧಕ್ಕೆ ಹೋಗುವಂಥ ದೂತನು ಏನು ಮಾಡ್ತಾನೆ? ಅಲ್ಲಿ ಅವನು ಓಡಿಸಿದ ಕಡೆಗೆ ಹೋಗ್ತದೆ. ಹಾಗೆ ಇವತ್ತು ದೇವರು ಯಾರನ್ನು ಆದುಕೊಂಡಿದ್ದಾರೋ, ಯಾರನ್ನು ಕರೆದಿದ್ದಾರೋ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಯೋಬನನ್ನು ಆ 3 ಮಂದಿ ಸ್ನೇಹಿತರಾಗಿ ವಿರೋಧಿಗಳಾದವರಿಗೆ ತಕ್ಕಾದ ಉತ್ತರವನ್ನು ಕೊಡಿಸ್ತಾ ಬಂದರು ಯೋಬನ ಬಾಯಲ್ಲಿ. ಹಾಗೆ ಅದು ಕೂಡ ಇವತ್ತು ಯಾರ ಮುಖಾಂತರ ಎಲ್ಲಿ ಕಳಿಸ್ಬೇಕು, ಏನು ಉತ್ತರ ಕೊಡಬೇಕು, ಮಾತಾಡಬೇಕು ಅಂತೇಳಿ ಯೋಬನ ಹಾಗೆ ಆರಿಸಿಕೊಂಡು ಅದೇ ಒಂದು ಆಶೀರ್ವಾದವನ್ನು ದೇವರು ಮಾಡಿದ್ದಾರೆ, ಮಾಡುವವರೇ ಆಗಿದ್ದಾರೆ. ಅದು ಕೂಡ ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 24ನೇ ವಚನ.
ಅದು ತುತ್ತೂರಿಯ ಶಬ್ದವನ್ನು ಕೇಳಿದರೂ ನಿಲ್ಲದೆ ಉಗ್ರತೆಯಿಂದ ಕಂಪಿಸುತ್ತಾ ನೆಲವನ್ನು ನುಂಗಿಬಿಡುವುದೋ ಎಂಬಂತೆ ಓಡುವುದು. ನೋಡಿ, ಒಂದು ವೇಳೆ ತುತ್ತೂರಿ ಶಬ್ದ ಅಂದರೆ ಯುದ್ಧವನ್ನು ನಿಲ್ಲಿಸುವಾಗ ಒಂದು ಶಬ್ದ, ಆವಾಗಲೂ ಅದು ಕೇಳಿದ್ರು ಕೂಡ ಅದಕ್ಕೆ ಗೊತ್ತೇ ಇರೋದಿಲ್ಲ. ಆದರೆ ಅದು ಓಡಲೇಬೇಕು. ಸವರನ್ನು ಓಡಿಸ್ಕೊಂಡು ಹೋದಾಗ ಹೇಗೆ ಓಡ್ತದೆ ಅದೇ ರೀತಿ ಅದು ಓಡಲೇಬೇಕು. ಅಂದರೆ ದೇವರಿಗೆ ಕೊಟ್ಟಂತ ಒಂದು ಶಕ್ತಿ, ಸಾಮರ್ಥ್ಯ ಅದು ಆಗಿದೆ. ಇದು ವರಿಗಳ ಮಧ್ಯದಲ್ಲಿ ಮುಂದೆ ನುಗ್ಗುವುದೇ. ಯಾಕೆಂದ್ರೆ ಮುಂದೆ ಅದರ ಮೇಲೆ ಕೂತ್ಕೊಂಡು ಯುದ್ಧ ಮಾಡುವಂತ ಸವರಣ ಏನ್ ಮಾಡ್ತಾನೆ, ನುಗ್ಗಿಸಿದ್ದಾನೆ. ಆ ಒಂದು ಯೋಚನೆಗೆ ನಾನು ಹೋಗ್ಲೇಬೇಕು, ಅವರ ಮಧ್ಯೆ ನುಗ್ಗಲೇಬೇಕು ಅಂತೇಳಿ. ಹಾಗೆ ಅದು ಕೇಳಿದ್ರು ಕೂಡ ಏನ್ ಮಾಡ್ತದೆ, ಮುಂದೆ ಮುಂದೆ ಓಡ್ತದೆ. ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವ್ರಿಗೆ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದ್ರು ಸತ್ಯ ಸುವಾರ್ತೆಯನ್ನು ಹೇಳಿಕೊಂಡು ಸತ್ರು ಸಾಯಲಿ, ಬದುಕಿದರೆ ಬದುಕಲಿ ಅಂತ ಅಲ್ಲಿ ಎಂಥ ದುಷ್ಟರು, ಎಂಥ ಕಠಿಣ ಮನುಷ್ಯರು ಇದ್ರು. ಆಗ್ಲೇ ಗ್ರಂಥದಲ್ಲಿ ಎಜಕೇಲನಿಗೆ ಹೇಳಿದಾಗೆ ನೀನು ಮುಳ್ಳುಗಳ ಮಧ್ಯೆಯೂ ಚೇಳುಗಳ ಮಧ್ಯೆಯೂ ನೀನು ಜೀವಿಸಬೇಕು ಅಂತ ಹೇಳಿದಾಗ ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಹೋಗ್ತಾರೆ, ನುಡಿಯುವುದನ್ನು ನುಡಿಯುತ್ತಾರೆ. ಅವ್ರು ಹೊಡಿತಾರೆ, ಇವ್ರು ಹೊಡಿತಾರೆ, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ಮುಖಕ್ಕೊಂಥರ ಮಾತಾಡಿಕೊಂಡು ನಾನಾ ಥರದ ವೇಷಗಳನ್ನ ಹಾಕಿಕೊಂಡು ನಾಟಕ ಜೀವನವನ್ನ ಮಾಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ದೇವರಿಂದ ಆಯ್ಕೆಗೊಂಡವರು ಕುದುರೆ ಹಾಗೆ ಮುನ್ನುಗ್ಗಿಕೊಂಡೇ ಹೋಗ್ತಾರೆ. ಇದನ್ನ ಯೋಬನಿಗೆ ದೇವರು ಹೇಳಿದ್ದು, ನಾನೆಪ್ಪ ನಿನ್ನನ್ನು ನಡೆಸ್ತಾ ಇರುವುದು ಅಂತ. ಅದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ. 25ನೇ ವಚನ. ತುತ್ತೂರಿ ಯಾದಗಳೆಲ್ಲ ಆಹಾ ಎಂದುಕೊಂಡು ಕಾಳಗ, ಅರ್ಭಟ, ಸೇನಾಪತಿಗಳ ಗರ್ಜನೆ ಇವುಗಳನ್ನು ದೂರದಲ್ಲಿದ್ದರೂ ಮೂಸಿ ನೋಡಿ ತಿಳಿಯುವುದು. ನೋಡಿ, ತುತ್ತೂರಿ ಆದರೂ ಕೂಡ ಕುದುರೆಗಳಿಗೂ ಕೂಡ ಏನಂತ ಮೂಸಿ ನೋಡಿ ಅದನ್ನು ತಿಳಿದುಕೊಳ್ಳುವಂತ ಒಳ್ಳೆಯ ವಿರೋಧಿಗಳಿದ್ದಾರೆ. ಯುದ್ಧ ಆಗ್ತದೆ, ಅರ್ಭಟ ಆಗ್ತದೆ, ಸೇನಾಧಿಪತಿಗಳ ಗರ್ಜನೆ, ದೂರದಿಂದಲೂ ಕೂಡ ಅದನ್ನು ಕಂಡು ಹಿಡುವಂತ ಒಂದು ಜ್ಞಾನವನ್ನ ಕುದುರೆಗೆ ಕೊಟ್ಟಿದ್ದಾರೆ ದೇವರು. ಹಾಗೆಯೇ ಇವತ್ತು ದೇವರು ಆದುಕೊಂಡಂತ ಮನುಷ್ಯರಿಗೂ ಕೂಡ ವಿಶೇಷವಾದ ಜ್ಞಾನವನ್ನ ಕೊಟ್ಟು ದೂರದಿಂದಲೇ ಎಲ್ಲವನ್ನು ಇವತ್ತು ತಿಳಿದುಕೊಂಡು, ಇವತ್ತಂದ್ರೆ ಇದು ಮನುಷ್ಯರ ಜೀವಿತಕ್ಕೆ ನೋಡುವಾಗ ಇವತ್ತು ಉದಾಹರಣೆಗೆ ಮಾಧ್ಯಮಗಳ ಮೂಲಕ ಪ್ರತಿಯೊಂದನ್ನು ನಾವು ತಿಳಿದುಕೊಳ್ಳಬಹುದು. ಇವತ್ತು ಟಿವಿಲಿ ಇರ್ಬೋದು, ಮೊಬೈಲ್ ಇರ್ಬೋದು, ಪೇಪರ್ಗಳ ಮೂಲಕ ಇರ್ಬೋದು, ಅಥವಾ ಇನ್ನೊಬ್ರು ಹೇಳಿದಂತ ವಿಚಾರಗಳನ್ನು ಕೂಡ ತಿಳ್ಕೊಂಡಾಗ ಎಲ್ಲವನ್ನ ಅದು ಏನಾಗ್ತದೆ, ಏನು ಹೋಗ್ತದೆ, ಮುಂದೆ ಎಲ್ಲಿಗೆ ತಲುಪುವುದು ಅಂತ ಒಂದು ವಿಚಾರವನ್ನ ದೇವರಂತ ಜ್ಞಾನವನ್ನು ವಿಶೇಷವಾಗಿ ಕುದುರೆಗೆ ಕೊಟ್ಟ ಹಾಗೆ ದೇವರು ಆದುಕೊಂಡಂತ ಮನುಷ್ಯರಿಗೂ ಕೂಡ ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಅವರು ಅಂಥವ್ರು ಹೇಳೋದು ಮುಂದೆ ಅದು ಹಾಗೆ ಆಗ್ಬೋದು, ಈ ರೀತಿ ಆಗ್ಬೋದು, ಈ ರೀತಿ ನಡಿಬಹುದು ಅಂತೇಳಿ. ಅದು ನಡೀತದೆ, ಹಾಗೆ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಹಳ ದೂರದ ಒಂದು ವಿಷಯವನ್ನು ಕೂಡ ತಿಳಿದುಕೊಳ್ಳುವಂತ ಶಕ್ತಿ ಅಂತ ಕುದುರೆಗೆ ದೇವರು ಕೊಟ್ಟರು. ಹಾಗೆ ಮನುಷ್ಯರು ಕೂಡ ಒಬ್ಬೊಬ್ಬರಿಗೆ ದೇವರು ಆದುಕೊಂಡವರಿಗೆ ಆ ಜ್ಞಾನ ಇದೆ, ಎಲ್ಲವರಿಗೂ ಇಲ್ಲ. ಅದನ್ನೇ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನ ಹೇಳೋದು, ದೇವರಿಂದಲೇ ಬರೋದು ಜ್ಞಾನ, ದೇವರಿಲ್ಲದೆ ಯಾರಿಗೂ ಜ್ಞಾನ ದೊರಕಲು ಸಾಧ್ಯವಿಲ್ಲ ಅಂತ. ಯೇಸುಸ್ವಾಮಿ ಕೂಡ ಅದನ್ನೇ ಹೇಳಿದರೆ, ನಾನು ಯಾರ್ಯಾರಿಗೆ ನನ್ನ ಜ್ಞಾನವನ್ನ ಕೊಡಬೇಕೋ ಅವರಿಗೆ ಮಾತ್ರ ನಾನು ಕೊಡ್ತೇನೆ. ಯಾರ್ಯಾರಿಗೆ ತಂದೆಯನ್ನು ತಿಳಿಯಪಡಿಸ್ಬೇಕೋ ಅವರಿಗೆ ಮಾತ್ರ ನಾನು ತಂದೆಯನ್ನು ತಿಳಿಯಪಡಿಸ್ತೇನೆ. ಎಲ್ಲರಿಗೂ ಅಲ್ಲವೇ ಅಲ್ಲ. ಗ್ರಂಥಗಳನ್ನು ಓದಿದ ಮಾತ್ರಕ್ಕೆ, ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ, ಪೂಜೆ ಪುರಸ್ಕಾರ ಮಾಡಿದ ಮಾತ್ರಕ್ಕೆ, ದಾನ ಧರ್ಮ ಮಾಡಿದ ಮಾತ್ರಕ್ಕೆ ಖಂಡಿತವಾಗಿಯೂ ದೇವರ ಜ್ಞಾನದಲ್ಲಿ ಇರಲು ಸಾಧ್ಯವಿಲ್ಲ. ಯಾವುದೋ ಒಂದೊಂದು ರೀತಿಯಲ್ಲಿ ಒಂದೊಂದು ಕಾರಣಕ್ಕಾಗಿ ಅವರ ರೀತಿ ಮಾಡಬಹುದು. ಆದರೆ ನಿಜವಾದ ಪರಲೋಕದ ಜ್ಞಾನ ದೇವರು ಯಾರಿಗೆ ಜ್ಞಾನವನ್ನು ಕೊಡ್ತಾರೋ ಅವರಿಗೆ ಮಾತ್ರ. ಪರಲೋಕದ ವಿಷಯ ಯಾರಿಗೆ ತಿಳಿಯಪಡಿಸಬೇಕು ಅವರಿಗೆ ಮಾತ್ರ ತಿಳಿಯಪಡಿಸಿದ್ದು. ಹಾಗೆ ಇಲ್ಲಿ ಕುದುರೆಗೂ ಕೂಡ ಅಂಥದನ್ನ ಕಂಡುಹಿಡಿಯುವಂಥದ್ದು ಜ್ಞಾನ, ಶಕ್ತಿಯನ್ನು ಯಾರು ಕೊಟ್ಟರು? ದೇವರು ಕೊಟ್ಟರು. ಹಾಗೆ ಇವತ್ತು ದೇವರು ಕೂಡ ಯಾರ್ಯಾರಿಗೆ ಕೊಡಬೇಕು, ಯಾರನ್ನು ಆದಿಕೊಳ್ಬೇಕು ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ಎಲ್ಲರಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. 26. ಗಿಡಗವು ತನ್ನ ರೆಕ್ಕೆಗಳನ್ನು ಹರಡಿ ತೆಂಕನ ದಿಕ್ಕಿಗೆ ಹಾರುವುದು ನಿನ್ನ ವಿವೇಕದಿಂದಲೋ. ಇವತ್ತು ನೋಡಿಪ್ಪ, ಎಲ್ಲಾ ಪಕ್ಷಿ ಆಯ್ತು, ಗಿಡಗ ಪಕ್ಷಿಗಳು ಬಹಳ ಎತ್ತರದಲ್ಲಿ ಹೋಗ್ತವೆ, ಕೋಳಿ ಮರಿಗಳನ್ನು ಹಿಡಿತವೆ. ಗಿಡಗಂದ್ರೆ ಎಲ್ಲರಿಗೂ ಗೊತ್ತಿದೆ, ಪಕ್ಷಿಗಳಲ್ಲಿ ಸಾಧಾರಣ ದೊಡ್ಡ ಪಕ್ಷಿಯಾಗಿದೆ. ಅದು ರೆಕ್ಕೆಗಳನ್ನ ಬಡ್ಕೊಂಡು ಜಾಸ್ತಿ ಹೋಗುವುದು. ತೆಂಕನಂದ್ರೆ ಯಾವ ಭಾಷೆ? ಉತ್ತರ ಭಾಗವಾಗಿದೆ. ಅದು ಜಾಸ್ತಿ ಹೋಗುವುದು ಉತ್ತರ ಭಾಗದಿಂದ. ಅದು ನಿನ್ನ ವಿವೇಕದಿಂದಲೋ. ಅದಕ್ಕೆ ಆ ಜ್ಞಾನ, ಆ ರೆಕ್ಕೆ ಬಡ್ಕೊಂಡು ನೀನು ಇಂಥ ಕಡೆಗೆ ಹೋಗು ಅಂತ ನೀನು ಹೇಳಿದ್ದೀಯೋ? ಇಲ್ಲ,
ಆಗ ಗಿಡಗಳಿಗೂ ವಿಶೇಷವಾದ ಜ್ಞಾನ ರೆಕ್ಕೆಗಳನ್ನ ಕೊಟ್ಟು ಬಹಳ ಎತ್ತರದಲ್ಲಿ ಹಾರ್ತದೆ, ದೂರಕ್ಕೂ ಹೋಗ್ತದೆ. ಆ ಒಂದು ಶಕ್ತಿ ಜ್ಞಾನವನ್ನು ಯಾರು ಕೊಟ್ಟರು? ದೇವರೇ ಕೊಟ್ಟರು. ನೀನು ನಿನ್ನನ್ನು ಯಾಕೆ ಶಪಿಸ್ತೀಯಪ್ಪ? ಅದು ಕೂಡ ನನ್ನಿಂದಲೇ, ಹಾಗೆ ನಿನ್ನನ್ನು ನಡೆಸ್ತಾ ಇರೋದು ಕೂಡ ನನ್ನಿಂದಲೇ ಅಂತೇಳಿ ಯೋಬನಿಗೆ ದೇವರು ಬಿರುಗಾಳಿಯೊಳಗಿಂದ ಹೇಳಿದಂಥ ಮಾತು. ಇದು ನಮ್ಮ ಜೀವಿತಕ್ಕೂ ಕೂಡ ಅಳವಡಿಸಿಕೊಳ್ಳಬೇಕಾಗಿದೆ. 27ನೇ ವಚನ. ಹದ್ದು ಮೇಲಕ್ಕೆ ಹಾರಿ ಉನ್ನತದಲ್ಲಿ ಗೂಡು ಮಾಡುವುದು ನಿನ್ನ ಅಪ್ಪಣೆಯಿಂದಲೋ. ಹದ್ದು ಮೇಲಕ್ಕೆ ಹಾರುವುದು. ಹದ್ದು ಅಂದರೆ ಯಾವುದು? ಗಿಡುಗಾಯಿತು. ಹದ್ದು ಅಂದರೆ ದನ ತಿನ್ನುವಂಥದ್ದು. ಅದುವೇ ಒಂದು ಹದ್ದಾಗಿದೆ. ಅದು ದೊಡ್ಡ ದೊಡ್ಡ ಪಕ್ಷಿಗಳು, ಅದು ಬಹಳ ಮೇಲಕ್ಕೆ ಹಾರಿ ಹೋಗ್ತದೆ. ಅದು ಗೂಡು ಕಟ್ಟುವುದು ಎಲ್ಲಿ? ಸಾಧಾರಣ ಕೆಳಗೆ ಏನು ಕಟ್ಟೋದಿಲ್ಲ, ದೊಡ್ಡ ದೊಡ್ಡ ಮರಗಳಲ್ಲಿ ತುದೀಲಿ ಕಟ್ಟುವಂಥದ್ದು. ಅಂದರೆ ಯಾವುದರಿಂದಲೂ ಅಪಾಯ ಬರಬಾರದು ಅಂತೇಳಿ. ಆಗ ಅಷ್ಟು ನೋಡಿ ಒಂದೊಂದು ಪಕ್ಷಿಗಳು ಕೆಳಗೆ ಬಹಳ ದೊಡ್ಡದಾಗಿರ್ತವೆ, ಮೇಲೆ ಹಾರಿಕೊಂಡು ಹೋಗಿ ಹಾರ್ತದೆ ಹದ್ದು. ಅಲ್ಲಿಂದ ಒಂದು ವೇಳೆ ಅದು ಕೋಳಿ ಮರಿ ಹಿಡಿಯಕ್ಕೆ ಬರುವಂಥದ್ದಾದ್ರೂ ಕೂಡ ಏನಾಗ್ತದೆ, ಅದು ಕೆಳಗೆ ಬರುವಾಗ ಮಾತ್ರ ದೊಡ್ಡದಾಗಿರೋದು. ಮೇಲೆ ಅಂದರೆ ಎಷ್ಟು ತುದಿಲಿ ಹೋಗ್ತದೆ ಅಂದರೆ ಮೇಲೆ ಮೇಲೆ ಹೋಗುವಂಥ ವಿಮಾನ ಎಷ್ಟು ಸಣ್ಣದಾಗಿ ಕಾಣ್ತದೋ ಹಾಗೆ ಒಂದೊಂದು ಸಲ ನಾವು ಅಂಥದನ್ನು ಅಷ್ಟು ಮೇಲೆ ಅದು ಹೋಗುವುದನ್ನು ನಾವು ಕಾಣಬಹುದು. ಅದು ಎಷ್ಟೋ ದೊಡ್ಡ ಮರದ ಮೇಲೆ ಅದು ಕೆಳಗೆ ಅಂತ ಗೂಡು ಮಾಡುವುದಿಲ್ಲ. ಈಗ ಅದನ್ನು ಕಟ್ಟಿ ಅದು ಅಲ್ಲಿ ಮರಿಯನ್ನು ಸಾಕುವಂಥದ್ದು ಅದು ನಿನ್ನಿಂದಲೋ ನಿನ್ನ ಅಪ್ಪಣೆಯಿಂದಲೋ ಇಲ್ಲ. ಅದು ರಕ್ಷಿಸಲಿಕ್ಕೋಸ್ಕರ ಅದಕ್ಕೆ ಬೇಕಾದಂಥ ವರವನ್ನು, ಅದಕ್ಕೆ ಬೇಕಾದಾಗೆ ಅದನ್ನು ಕೂಡ ದೇವರೇ ನಡೆಸುವವರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇನ್ನೊಂದು ವಿಷಯವನ್ನು ನಾವು ತಿಳಿದುಕೊಳ್ಳುವ ಉದಾಹರಣೆಗೆ ನೋಡಿ, ಈಗ ಕೋತಿಗಳು ಒಂದು ಸಣ್ಣ ಸಣ್ಣ ಮರಕ್ಕೆ ಸಣ್ಣ ಕೊಂಬೆ ಹಾರಿಕೊಂಡು ಜಿಗಿದಾಡ್ಕೊಂಡು ಕೊಂಬೆನ ಹಿಡಿಯುವುದು. ಅವು ಏನು ಮಾಡ್ತವೆ? ಓಡಾಡ್ತವೆ. ಹಾರುವಾಗ ಸಣ್ಣ ಮರದ ಕೊಂಬೆ ಸಿಕ್ಕಿದ್ರೆ ಸಾಕು ಅವರಿಗೆ, ಅದನ್ನೇ ಹಿಡ್ಕೊಂಡು ಅಲ್ಲಿ ಉಯ್ಯಾಲಾಡಿ ಮೇಲೆ ಹೋಗ್ಬಿಡ್ತವೆ. ಇದು ಮನುಷ್ಯರಿಗೆ ಸಾಧ್ಯವಿದೆಯೇ? ಇಲ್ಲ. ಆಗ ಅದಕ್ಕೆ ಆ ಶಕ್ತಿಯ ಜ್ಞಾನ ಉಪಾಯವನ್ನು ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಎಷ್ಟೆಷ್ಟು ಸಣ್ಣ ಮರಿಗಳು ಕೊಂಬೆಯಲ್ಲಿ ಓಡಾಡ್ತಾ, ಇದು ಮನುಷ್ಯನಿಗೆ ಸಾಧ್ಯನೋ? ಮನುಷ್ಯ ಎಷ್ಟೇ ಮರ ಹತ್ತಬಹುದು, ಏನೇ ಮಾಡೋದು, ಆದರೆ ಅದರಾಗೆ ಸಾಧ್ಯನೋ? ಇಲ್ಲ. ಹಾಗೆ ಅದಕ್ಕೆ ಬೇಕಾದ ಜ್ಞಾನವನ್ನು ಹಾಗೆ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ದೇವರೇ ಕೊಟ್ಟವರಾಗಿದ್ದಾರೆ, ಕೊಡೋರು ಆಗಿದ್ದಾರೆ. ಹಾಗೆ ಮನುಷ್ಯರನ್ನು ಕೂಡ ದೇವರು ಯಾರನ್ನು ಹೇಗೆ ನಡೆಸಬೇಕೋ, ಯಾವ ಜ್ಞಾನ ಕೊಟ್ಟು ಅವರನ್ನು ದೇವರೇ ನಡೆಸುವವರಾಗಿದ್ದಾರೆ. ಹಾಗಿರುವಾಗ ನಾವು ಹಿಂದೆ ಮುಂದೆ ನೋಡದೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಮಗೆ ಸಿಕ್ಕಿದ ವರದಲ್ಲಿ ದೇವರ ವಾಕ್ಯದ ಪ್ರಕಾರ ನಾವು ಮುಂದೆ ಸಾಗಬೇಕಾಗಿದೆ. ಇದನ್ನು ಯೋಬನಿಗೆ ಹೇಳಿದ್ದು, ನೀನು ಯಾಕೆ ಗೋಜುಗುಡ್ತೀಯ, ಯಾಕೆ ಬೇಸರ ಪಡ್ತಾ ಇದೆಯಾ, ಎಲ್ಲವೂ ನಾನೇ ಅಂತ ಹೇಳುವಂಥದ್ದು. ಇದು ನಮ್ಮ ಜೀವಿತಕ್ಕೂ ಕೂಡ. 28ನೇ ವಚನ. ಅದಕ್ಕೆ ಬಂಡೆಯ ನಿವಾಸವು, ಅದು ಶಿಲಾಶಿಖರದಲ್ಲಿಯೂ ದುರ್ಗದಲ್ಲಿಯೂ ತಂಗುವುದು. ಅದಕ್ಕೆ ಬಂಡೆಯ ನಿವಾಸ, ಅದು ಶಿಲಾಶಿಖರದಲ್ಲಿಯೂ ದುರ್ಗದಲ್ಲಿಯೂ ತಂಗುವುದು. ನೋಡಿ, ಅದು ಮರಿ ಮಾಡೋದು, ಎತ್ತರಾಗಿ ಹೋಗುವುದು, ದೊಡ್ಡ ಮರದಲ್ಲಿ ಗೂಡು ಕಟ್ಟುವುದು ಎಲ್ಲ ಹೌದು ಅಲ್ಲಿ. ಆದರೆ ಅದು ದೊಡ್ಡದಾದ ಮೇಲೆ ವಾಸ ಎಲ್ಲಿ ಮಾಡ್ತಾ? ಅದಕ್ಕೆ ಬಂಡೆಯ ನಿವಾಸ, ಕಲ್ಲು ಸಂಧಿಗಳೊಳಗೆ ವಾಸ ಮಾಡ್ತದೆ. ಹೌದು, ಇವತ್ತು ನಾವು ಒಂದೊಂದು ಕಡೆ ಕಾಡೊಳಗೆ ಹೋಗುವಾಗ ಈ ಕಾಡು ಒಳಗಿಂದ ಬಂಡೆ ಒಳಗಿಂದ ಹೊರಟು ಬರುವುದು, ಓಡುವುದನ್ನು ಕೂಡ ಇದನ್ನು ನಾವು ಕಾಣ್ತಾ ಇರ್ಬೋದು. ನಾನು ಕೂಡ ಇದು ಕಂಡಿದ್ದೇನೆ. ಆಗ ದೊಡ್ಡದಾದ್ಮೇಲೆ ಅದಕ್ಕೆ ವಾಸಕ್ಕೆ ಸ್ಥಳ ಏನು, ಅದಕ್ಕೆ ಯಾವುದನ್ನು ಕೊಟ್ಟಿದ್ದಾರೆ ದೇವರು? ಬಂಡೆಯೊಳಗೆ ಹೋಗಿ ನೀನು ವಾಸ ಮಾಡು. ಅದು ಶಿಲಾಶಿಖರದಲ್ಲಿಯೂ ದುರ್ಗದಲ್ಲಿಯೂ ತಂಗುವುದು. ಅದು ಬಂಡೆಯೊಳಗೂ ವಾಸ ಮಾಡ್ತದೆ, ಎಂತೆಂಥ ಬಿಲ್ಡಿಂಗಲ್ಲಿ ವಾಸ ಮಾಡ್ತದೆ, ಎಂತೆಂಥ ದೇವಸ್ಥಾನ ಮಂದಿರ ದರ್ಗದಲ್ಲಿಯೂ ಕೂಡ, ಎಂತೆಂಥ ಸ್ಥಳದಲ್ಲಿ ಕೂಡ ಅದು ವಾಸ ಮಾಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದಕ್ಕೆ ಪ್ರತಿಯೊಂದಕ್ಕೂ ಆಯಾಯ ಸಮಯಕ್ಕೆ ತಂಗಲಿಕ್ಕೆ ಸ್ಥಳ ಕೂಡ ಯಾರು ಕೊಟ್ಟವರಾಗಿದ್ದಾರೆ? ದೇವರು ಕೊಟ್ಟವರಾಗಿದ್ದಾರೆ. ಯಾವುದಕ್ಕೆ? ಈ ಹದ್ದುಗಳಿಗೆ, ಕೆಲವೊಂದು ಪಕ್ಷಿಗಳಿಗೆ, ಇಂಥದ್ದೆಲ್ಲವನ್ನು ದೇವರು ಕೂಡ ಕೊಟ್ಟವರಾಗಿದ್ದಾರೆ. ಉದಾಹರಣೆಗೆ ನವಿಲುಗಳನ್ನ ತಗೊಳ್ಳುವ, ಕಾಡೊಳಗೆ ನೋಡಿ ಅದು ಹೋಗಿ ಬಂಡೆಯೊಳಗೆ ವಾಸ ಮಾಡ್ತವೆ, ದೊಡ್ಡ ದೊಡ್ಡ ಮರದಲ್ಲಿ ಕೂತ್ಕೊಳ್ತವೆ. ಆಮೇಲೆ ಒಂದೊಂದು ಕಡೆ ನೋಡುವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೂಡ ಇರ್ತವೆ. ಅದೇ ರೀತಿ ಕೋತಿಗಳು ನೋಡಿ ಮರದಲ್ಲಿ ವಾಸ ಮಾಡ್ತಾ ಇರ್ತವೆ, ಒಂದು ಬಿಲ್ಡಿಂಗ್ ಅಲ್ಲಿ ವಾಸ ಮಾಡ್ತಾ ಇರ್ತವೆ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೂಡ ಸಾರಾಸಗಟಾಗಿ ಓಡ್ತಾ ಇರ್ತವೆ. ಇದೆಲ್ಲವೂ ಕೂಡ ಏನಾಗಿದೆ? ಇದೆಲ್ಲವಕ್ಕೆ ಆಯಾ ಸ್ಥಳಕ್ಕೆ ಬೇಕಾದಾಗೆ ದೇವರವರನ್ನು ನಡೆಸ್ತಾ ಇರ್ತಾರೆ. ಇದು ನಮ್ಮ ಜೀವಿತಕ್ಕೂ, ದೇವರು ಆದುಕೊಂಡವರ ಜೀವಿತಕ್ಕೂ. ಹಾಗೆ ಯಾವುದೇ ಕಾರಣಕ್ಕೂ ನಾವು ಕೊರಗಬಾರದು, ದೂಷಣೆ ಮಾಡಬಾರದು, ಬೇಸರ ಮಾಡಬಾರದು ಅಂತ ಇದರ ಅರ್ಥ. 29. ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಲ್ಲಿದ್ದರೂ ಅದನ್ನು ಕಂಡುಹಿಡಿಯುವುದು. ಅದು ಎಲ್ಲೇ ಕೂತ್ರು, ಏನು ಮಾಡಿದ್ರು, ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿ ಬೇಟೆ ಸಿಕ್ಕಬಹುದು ನನಗೆ, ಎಲ್ಲಿ ತಿನ್ನಕ್ಕೆ ಸಿಗ್ತದೆ, ಎಲ್ಲಿ ಹಣ್ಣು ಹಂಪಲು ಸಿಗ್ತದೆ, ಎಲ್ಲಿ ನೀರು ಸಿಗ್ತದೆ ಅಂತೇಳಿ ದೂರದಿಂದಲೇ ಅದನ್ನು ಕಂಡು ಹಿಡಿಯುವಂಥದ್ದು ಒಂದು ಶಕ್ತಿಯನ್ನು, ಅದಕ್ಕೆ ಒಂದು ದೃಷ್ಟಿಯನ್ನು, ಅದಕ್ಕೆ ಒಂದು ಜ್ಞಾನವನ್ನು
ಇಂಥ ಕಡೆಗೆ ನೀನು ಹೋಗು ಅಂತ ನಡೆಸೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದಕ್ಕೂ ಅನುದಿನದ ಆಹಾರ, ನೀರು ಎಲ್ಲವನ್ನ ಕೊಟ್ಟು ಸಾಕಿ ಸಲಹುತ್ತರು ಯಾರು? ದೇವರು. ಹಾಗೆ ಮನುಷ್ಯರನ್ನು ಕೂಡ ಇವತ್ತು ದೇವರು ಬಿಡೋದಿಲ್ಲ. ಅವರವರಿಗೆ ಕೊಡುವಂಥ ಅನ್ನ, ಆಹಾರ, ನೀರು, ಎಲ್ಲಿ ತಂಗಬೇಕೋ, ಎಲ್ಲಿ ಇರಬೇಕೋ, ಯಾವ ಸ್ಥಿತಿಯಲ್ಲಿ ಇರಬೇಕೋ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ದೇವರಂಥವ್ರನ್ನ ಎಲ್ಲರನ್ನ ನಡೆಸ್ತಾರೆ. ವಿಶೇಷವಾಗಿ ಜ್ಞಾನ ಬರುವುದು ದೇವರಿಂದ ಆಯ್ಕೆಗೊಂಡವರಿಗೆ. ಅಂಥವರು ಗುಣಗುಟ್ಟಿದಾಗ, ದೇವರವರನ್ನು ಸ್ವೀಕಾರ ಮಾಡಿದಾಗ ಯೋಬನಿಗೆ ತಿಳಿಸುವಂಥ ಮಾತು ಇದು. ಹಾಗೆ ಇವತ್ತು ನಮಗೆ ಕೂಡ ದೇವರು ಏನು ಮಾಡ್ತಾ ಇದ್ದಾರೆ? ನಾನು ನಿಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ ನಿಮಗಿಂತ ಕಷ್ಟ, ಸಂಕಟ, ದುಃಖಗಳು ಬರಬಹುದು. ಈ ರೀತಿಯಲ್ಲಿ ಜೀವಿಸಿ ಎಲ್ಲವೂ ನಾನೇ ಅಂತೇಳಿ ತಿಳಿಯಪಡಿಸ್ತಾ ಇರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 30ನೇ ವಚನ. ಅದರ ಮರಿಗಳು ರಕ್ತವನ್ನು ಕುಡಿಯುವು, ಹತರಿದ್ದಲ್ಲಿ ಹದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಮರಿಗಳು ರಕ್ತವನ್ನು ಕುಡಿಯುವು, ಹತರಿದ್ದಲ್ಲಿ ಹದ್ದು. ಅಂಥವರ ಮರಿಗಳು ಏನು ಮಾಡ್ತಾರೆ? ರಕ್ತ ಕುಡಿಲಿಕ್ಕೂ ಅಲ್ಲಿ ಸರಿಯಾಗಿರ್ತವೆ. ಅಂದರೆ ವಿರೋಧಿಗಳನ್ನು ಸದೆಬಡಿದು ರಕ್ತ ಕುಡಿಲಿಕ್ಕೂ ಸರಿಯಾಗಿರ್ತದೆ. ಹತರಿದ್ದಲ್ಲಿ ಹದ್ದು. ಎಲ್ಲಿ ವಿರೋಧಿಗಳು ಬರ್ತಾರೋ ಅಲ್ಲಿ ಖಂಡಿತವಾಗಿ ಹದ್ದುಗಳಿರ್ತವೆ. ಆ ಮರಿಗಳಿಗೇನಾದರೂ ಅಪಾಯ ಬರುವುದಾದರೆ ಖಂಡಿತವಾಗಿ ವಿರೋಧಿಗಳ ರಕ್ತವನ್ನು ಕುಡಿಯುವಂಥ ಒಂದು ಸಾಮರ್ಥ್ಯವನ್ನು ಕೂಡ ಅದಕ್ಕೆ ಕೊಡ್ಬೋದು. ಇವತ್ತು ಉದಾಹರಣೆಗೆ ನೋಡಿ, ಇವತ್ತು ಒಂದೊಂದು ಮನುಷ್ಯರಿಗೆ ಕೂಡ ಒಂದೊಂದು ಪಕ್ಷಿಗಳು ಬಂದು ಕಚ್ಚುತ್ತವೆ, ಮಾಡ್ತವೆ, ಓಡ್ತವೆ. ಕೋತಿಗಳು ಕೂಡ ಕಚ್ಚುತ್ತವೆ. ಇದೆಲ್ಲ ನನ್ನ ಮರಿಗಳಿಗೆ ತೊಂದರೆ ಆಗ್ತದೆ ಅಂತೇಳಿ. ಉದಾಹರಣೆಗೆ ಇವತ್ತೊಂದು ಮರಿಯನ್ನು ಕೋಳಿ ಸಾಕ್ತಾ ಇರುವಾಗ, ಚಿಕ್ಕ ಮರಿಯಾಗಿದ್ದಾಗ ಅದರ ಹತ್ರ ಹೋದರೆ ಕೆಲವೊಂದು ಕೋಳಿಗಳು ಹಾರಿ ಹಾರಿ ಮನುಷ್ಯರಿಗೆ ಕಚ್ಚಿಬಿಡ್ತವೆ, ನಾಯಿಗಳಿಗೂ ಕಚ್ಚಿಬಿಡ್ತವೆ, ದನಕರುಗಳಿಗೂ ಕಚ್ಚಿಬಿಡ್ತವೆ. ಅದೇ ರೀತಿ ಏನು ಮಾಡ್ತವೆ? ಅದು ಕೂಡ ಮರಿಗಳಿಗೆ ತೊಂದರೆ ಬಂದಾಗ ಅದನ್ನು ರಕ್ಷಣೆ ಮಾಡುವಂಥ ಒಂದು ಬಲ, ಸಾಮರ್ಥ್ಯ, ಜ್ಞಾನವನ್ನು ಯಾರು ಕೊಟ್ಟಿದ್ದಾರೆ? ದೇವರು ಕೊಟ್ಟಿದ್ದಾರೆ ಈ ಹದ್ದುಗಳಿಗೆ. ಹಾಗೆ ಈ ಉದಾಹರಣೆಗೆ ಒಂದು ಕಾಗೆ ತಗೊಳ್ಳೋದು, ಗೂಡು ಕಟ್ಟಿ ಮೊಟ್ಟೆ ಇರುವುದಾದರೆ ಅಲ್ಲಿ ಯಾವುದಾದ್ರೂ ಮನುಷ್ಯ ಅದರ ಹತ್ತಿರ ಸ್ವಲ್ಪ ದೂರದಲ್ಲಿ ಹೋದರೆ ಅವರು ಒಂದು ಕಾಗೆ ಕರೆದು ಎಷ್ಟೋ ಕಾಗೆಗಳನ್ನು ಕೂಡಿ ಹಾಕ್ತವೆ. ಗುಂಪು ಗುಂಪಾಗಿ ಬಂದ ಮನುಷ್ಯನಿಗೆ ಕಚ್ಚಲಿಕ್ಕೆ ಬರ್ತವೆ, ಒದಿಲಿಕ್ಕೆ ಬರ್ತವೆ, ನಾನಾ ರೀತಿಯಲ್ಲಿ. ಹಾಗೆ ಅದರ ಮರಿಗಳನ್ನು ರಕ್ಷಣೆ ಮಾಡುವುದಕ್ಕೂ ಕೂಡ ದೇವರು ಅದಕ್ಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರನ್ನು ಆದುಕೊಳ್ಳೋರು, ದೇವರು ಯಾರನ್ನು ಆದುಕೊಂಡಿದ್ದಾರೋ ಅಂಥವರನ್ನು ವಿರೋಧಿಗಳ ಕೈಯಿಂದ ದೇವರೇ ರಕ್ಷಿಸುವವರಾಗಿದ್ದಾರೆ, ಅವರಿಗೆ ರಕ್ಷಣೆ ಕೊಡುವವರಾಗಿದ್ದಾರೆ. ಅದುವೇ ಕೀರ್ತನೆ 91ರಲ್ಲಿ ಕೂಡ ಹೇಳಿದ್ದು, 10,000 ಹೆಣಗಳು ನಿನ್ನ ಬಳಗಡೆ ಬಿದ್ದರು ನಿನ್ನಗೇನು ಕೇಡು ತಟ್ಟದು. ನನಗೆ ಎಂತೆಂಥ ವಿರೋಧಿಗಳು ಬಂದರು, ಏನೇನೋ ಬಂದರು, ಸ್ವಂತ ಮನೆಯವರೇ ಬಂದರು, ಆದರೆ ದೇವರು ಎಲ್ಲ ರೀತಿಯಲ್ಲೂ ನನಗೆ ರಕ್ಷಣೆ ಕೊಡುತ್ತಾ ಹೇಗೆ ಬೇಕು, ಯಾವ ಕಾಲಕ್ಕೆ ಎಲ್ಲಿ ಜೀವಿಸಬೇಕು, ಯಾರ ಕೈಯಲ್ಲಿ ಸಹಾಯ ಮಾಡಿಸ್ಬೇಕು ಅಂತೇಳಿ ದೇವರು ಇಲ್ಲಿವರೆಗೂ ನಡೆಸ್ತಾ ಬಂದರು. ದೇವರ ನಾಮಕ್ಕೆ ಸ್ತೋತ್ರ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತನೇ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರ ಜೀವಿತಕ್ಕೆ ಅಳವಡಿಸಿಕೊಂಡು ನಿಮ್ಮಲ್ಲೇ ವಿಶ್ವಾಸ ಇಟ್ಟು ಲೋಕವನ್ನು ಹಿಂದಿರುಗಿ ನೋಡದೆ ನಿಮ್ಮಲ್ಲೇ ಭರವಸೆ ಇಟ್ಟು ಮುಂದೆ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೊಟ್ಟವರಿಗೆ ಅನುಗ್ರಹಿಸಿರಿ. ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಕ್ಷಮಾಪಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಸ್ವಾಮಿ. ನೀವು ಒಬ್ಬರೇ ದೇವರು. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ದೇವರು ನಿಮಗೆ ಕೊಟ್ಟಂಥ ಎಲ್ಲ ಸೇವೆಗಳಲ್ಲಿ ದೇವರು ನಿಮ್ಮ ಜೊತೆಗಾರನಾಗಿದ್ದು ನಿಮ್ಮನ್ನು ಹೇರಳವಾಗಿ ನಡೆಸಲಿ. ಆಮೇನ್.